ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಟು ಮೈ ಚಾನಲ್ ಅಚ್ಚುಮೆಚ್ಚು ಅಶು. ಇವತ್ತು ಸಂಡೇ ಆಗಿರೋದ್ರಿಂದ ನಾನು ಫ್ರೀ ಆಗಿದ್ದೀನಿ. ಸೊ ಅದರಿಂದ ಹೊರಗಡೆ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದೀವಿ. ಫ್ರೆಂಡ್ಸ್ ಎಲ್ಲ ಸೇರಿ ಪ್ಲಾನ್ ಮಾಡಿದ್ದೀವಿ. ಏನಾದರೂ ಡಿಫ್ರೆಂಟಾಗಿ ಅಡುಗೆ ಮಾಡೋಣ ಅಂತ ಹೇಳಿ ನನಗೆ ಅನ್ನಿಸ್ತಾ ಇತ್ತು. ಏನು ಮಾಡೋಣ ಅಂತ ಹೇಳಿ ಯೋಚನೆ ಮಾಡ್ಬೇಕಾದ್ರೆ ಮನೇಲಿ ರೆಗ್ಯುಲರ್ ಆಗಿ ನಾವು ಮಾಡ್ತಾ ತಿಂತಾನೆ ಇರ್ತೀವಿ. ಅದಕ್ಕೆ ಡಿಫ್ರೆಂಟಾಗಿ ಎಲ್ಲಾದರೂ ಹೋಗೋಣ ಅಂತ ಹೇಳಿ ಪ್ಲಾನ್ ಮಾಡಿದ್ದಕ್ಕೆ ನನಗೆ ನದಿ ದಡದಲ್ಲಿ ಅಡುಗೆ ಮಾಡಬೇಕು ಅನ್ನೋ ಆಸೆ ಇತ್ತು. ಸೊ ಅದಕ್ಕೆ ಎಲ್ಲ ಪ್ಯಾಕ್ ಮಾಡಿದ್ದೀನಿ, ಐಟಮ್ಸ್ ಎಲ್ಲ ಪ್ಯಾಕ್ ಮಾಡಿ ಈಗ ನದಿ ದಡದಲ್ಲಿ ಅಡುಗೆ ಮಾಡೋಣ ಅಂತ ಹೇಳಿ ಹೋಗೋಣ ಬನ್ನಿ. ಬನ್ನಿ, ನಾವೀಗ ಹೊರಡೋಣ. ಆಫ್ ಮಾಡ್ಬಿಟ್ಟು ಸ್ಟಾರ್ಟ್ ಮಾಡು. ಮನೆ ಹತ್ರ ದೂರ ಆಗ್ತಾ ಇತ್ತು, ಎಲ್ಲರೂ ಟೆಂಡರ್ ಚಿಕನ್ ಇಲ್ಲ ಅಂತ ಹೇಳಿ ನಾನು ಬಂದಿದ್ದು ಬೋಗಾದಿ ಅಂತ ಹೇಳೋ ಟೆಂಡರ್ ಚಿಕನ್ಗೆ. ಒಂದು ಕೆ ಜಿ ಚಿಕನ್ ತೊಗೊಂಡಿದ್ವಿ. ಮತ್ತು ಚಿಕನ್ ತೊಗೊಂಡು ನೆಕ್ಸ್ಟ್ ಹೋಗೋಣ. ಫ್ರೆಂಡ್ಸ್, ನಾನೀಗ ಹೊರಟು ಬಂದೆ. ಎಲ್ಲಿ ಬಂದಿದ್ದೀನಿ ಅಂತ ಅಂದರೆ ಒಂದು ಬ್ಯಾಕ್ ವಾಟರ್ ಬಂದಿದ್ದೀನಿ. ನೀವು ಕಂಡುಹಿಡಿಯೋದಾದರೆ ಹೇಳಿ ಇದು ಯಾವ ಬ್ಯಾಕ್ ವಾಟರ್ ಅಂತ ಹೇಳಿ. ನೋಡಿ, ಮೊದಲಿಗೆ ನಾನೀಗ ಇಲ್ಲಿ ಅಡುಗೆ ಮಾಡಬೇಕು ಅಂತಲೇ ಬಂದಿದ್ದು. ಮೊದಲಿಗೆ ನಾನೀಗ ಗೀ ರೈಸ್ ಮಾಡೋಣ ಅಂತ ಹೊರಟಿದ್ದೀನಿ. ಗೀ ರೈಸಿಗೆ ಬೇಕಾಗಿದ್ದಂಥ ಸಾಮಗ್ರಿಗಳನ್ನ ನಾನು ಪ್ರಿಪೇರ್ ಮಾಡ್ಕೊಂಡು ಬಂದಿದ್ದೆ ಮನೇಲಿ, ಬಟ್ ಹಚ್ಚಿದ್ದೆಲ್ಲ ಇಲ್ಲೇ. ನೋಡಿ, ಮೊದಲಿಗೆ ಏಲಕ್ಕಿ ಮತ್ತು ಅನಾನಸ್ ಹೂವು ಮತ್ತು ಚಕ್ಕೆ, ಲವಂಗ, ಪಲಾವ್ ಎಲೆ, ಸ್ವಲ್ಪ ಈರುಳ್ಳಿ, ಮೆಂತ್ಯ ಸೊಪ್ಪು, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಮತ್ತು ಟೊಮೊಟೊ, ಸ್ವಲ್ಪ ಬಟಾಣಿ ಹಾಕಿದ್ರೆ ಗೀ ರೈಸ್ಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಬಟಾಣಿನ ತಂದಿದ್ದೀನಿ. ಇದ್ರ ಜೊತೆಗೆ ಬೇಕಾದಂಥ ಎಣ್ಣೆ, ಉಪ್ಪು ಮತ್ತು ತುಪ್ಪ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಇಷ್ಟು ಮಸಾಲೆಗಳನ್ನ ಯೂಸ್ ಮಾಡಿ ನಾವೀಗ ಮೊದಲಿಗೆ ಈಗ ನಾವು ಸ್ಟವ್ ಹಚ್ಕೊಳ್ಳೋಣ. ಈಗ ಸ್ಟವ್ ಹಚ್ಚಾಯಿತು. ಈಗ ಕುಕ್ಕರ್ ಇಡೋಣ. ಕುಕ್ಕರಿಗೆ ಸ್ವಲ್ಪ ತುಪ್ಪ, ಸ್ವಲ್ಪ ಎಣ್ಣೆ ಹಾಕ್ತಾ ಇದ್ದೀನಿ. ಈಗ ಎಣ್ಣೆ ಸ್ವಲ್ಪ ಬಿಸಿ ಆದಮೇಲೆ ಮೊದಲಿಗೆ ಮಸಾಲೆ ಪದಾರ್ಥಗಳನ್ನ ಸೇರಿಸ್ಕೊಳ್ಳೋಣ. ನೆಕ್ಸ್ಟ್ ಈರುಳ್ಳಿನ ಹಾಕ್ತಾ ಇದ್ದೀನಿ. ಈರುಳ್ಳಿ ಹಾಕಿದ್ಮೇಲೆ ಈರುಳ್ಳಿ ಸ್ವಲ್ಪ ಬ್ರೌನಿಶ್ ಬರೋವರೆಗೂ ಹುರ್ಕೊಳ್ಳೋಣ. ಈರುಳ್ಳಿ ಬ್ರೌನಿಶ್ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ತಾ ಇದ್ದೀನಿ. ಈಗ ಪುದೀನ ಸೊಪ್ಪು, ಮೆಂತ್ಯ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮೂರನ್ನು ಹಾಕಿ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆಯಲ್ಲಿ. ಈಗ ಟೊಮೊಟೊನ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೀ ರೈಸ್ ವೈಟ್ ಬರಲಿ ಅಂತ ಹೇಳಿ ನಾನೊಂದು 50 ml ಹಾಲನ್ನ ಸೇರಿಸ್ತಾ ಇದ್ದೀನಿ. ಇದಕ್ಕೆ ಹಾಲೆಲ್ಲ ಹಾಕಿದ್ಮೇಲೆ ಮಸಾಲೆ ಎಲ್ಲ ಹಾಲು ಮಸಾಲೆ ಎಲ್ಲ ಹೊಂದ್ಕೊಳ್ಳಿ ಅಂತ ಹೇಳಿ ಈ ಥರ ಮಿಕ್ಸ್ ಮಾಡ್ತಾ ಇರಬೇಕು. ಇದು ಸ್ವಲ್ಪ ಫ್ರೈ ಆಗ್ತಾ ಇರಬೇಕು, ಅದಕ್ಕೋಸ್ಕರ. ಮಸಾಲೆ ಎಲ್ಲ ಬೇಯಿತು. ಇವಾಗ ನಾನು 2 ಪಾವ್ ಗೀ ರೈಸ್ನ ಮಾಡ್ತಾಯಿದ್ದೀನಿ. 2 ಪಾವ್ಗೆ 4 ಗ್ಲಾಸ್ನ ನೀರು ಹಾಕಿದ್ರೆ ನಮಗೆ ಅಕ್ಕಿ ಅನ್ನ ಎಲ್ಲ ನೀಟಾಗಿ ಆಗುತ್ತೆ, ಉದುದ್ರಾಗುತ್ತೆ. ಈಗ 4 ಗ್ಲಾಸ್ ನೀರನ್ನ ಸೇರಿಸ್ತಾ ಇದ್ದೀನಿ. ಈಗ ನೀರು ಕುದೀತಾ ಬಂತು. ಇದಕ್ಕೊಂದು ಸ್ವಲ್ಪ ಉಪ್ಪು ಸೇರಿಸೋಣ. ಈಗ ನೀರು ಕುದೀತಾ ಬಂತು, ಎಲ್ಲ ಮಸಾಲೆಗಳನ್ನ ಹಾಕಾಯಿತು. ಈಗ ಕೊನೆಯದಾಗಿ ಅಕ್ಕಿನ ಸೇರಿಸ್ಕೊಳ್ಳೋಣ. ಈ ಥರ ವಾತಾವರಣದಲ್ಲಿ ನಾವು ಅಡುಗೆ ಮಾಡ್ಕೊಂಡು ತಿನ್ನೋದು ಎಷ್ಟು ಚೆನ್ನಾಗಿರುತ್ತಲ್ವ. ನನಗೆ ತುಂಬ ದಿನದ ಆಸೆ ಇತ್ತು ಆ್ಯಕ್ಚುಲಿ ಮಾಡಬೇಕು ಅಂತ ಹೇಳಿ. ಸಮಯ ಸರಿಯಾಗಿ ಸಿಕ್ಕಿರಲಿಲ್ಲ. ಇತ್ತೀಚೆಗೆ ನನಗೋಸ್ಕರ ಸಮಯ ಮಾಡ್ಕೊಳ್ಳೋಣ ಅಂತ ಹೇಳಿ ಸಣ್ಣ ಪುಟ್ಟ ಸಮಯಗಳನ್ನ ಮಾಡಿಕೊಂಡು ಈ ಥರ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಭಾಳ ಖುಷಿ ಆಗ್ತಾಯಿದೆ ನನಗೆ, ತುಂಬ ಅಂದರೆ ತುಂಬ ಖುಷಿ ಆಗ್ತಾಯಿದೆ. ಈಗ ಎಲ್ಲ ಹಾಕಾಯಿತು, ಅಕ್ಕಿ ಎಲ್ಲ ಹಾಕಾಯಿತು. ಈಗ ಮುಚ್ಚಳ ಮುಚ್ಚಿ 1 ವಿಷಲ್ ಬರ್ಸೋಣ. ಈ 1 ವಿಷಲ್ ಬರೋವರೆಗೆ ನಂದು ಇನ್ನೊಂದಿದೆ ಫಿಶ್ಗೆ ಮ್ಯಾಗ್ನೆಟ್. ಈಗ ನಾನು ಫಿಶ್ನ ಮ್ಯಾರಿನೇಟ್ ಮಾಡ್ಕೊಂಡು ತೊಗೊಂಡ್ಬಂದಿದ್ದೀನಿ. ಈಗ ನಾನು ಬಂದಿದ್ದೀನಿ ಇಲ್ಲಿ ಫಿಶ್ನ ಇಟ್ಟು ಕುಕ್ಕರ್ ತೂಗೋದು ನಾನು ನಿಮ್ಗೊಂದು ಪ್ಲೇಸ್ನ ತೋರಿಸ್ತೀನಿ. ನಾನು ಮಾಡ್ತಾ ಇರೋ ಪ್ಲೇಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನೋಡಿ.
ನೀವು ಏನಾದರೂ ಈ ಜಾಗಕ್ಕೆ ಬಂದರೆ ಕಳೆದೋಗ್ಬಿಡ್ತೀರ, ಅಷ್ಟು ಚೆನ್ನಾಗಿದೆ. ಆ ಥರ ಈ ಥರ ನಾವು ಒಂಥರ ಡಿಫ್ರೆಂಟ್ ಆಗಿರೋ ಪ್ಲೇಸಲ್ಲಿ ಮಾಡಬೇಕು. ಸಾಮಾನ್ಯವಾಗಿ ಅಡುಗೆ ಎಲ್ಲ ನಾವು ಮನೇಲಿ ಮಾಡ್ತೀವಲ್ವ, ಈ ಥರ ನನಗೆ ಡಿಫ್ರೆಂಟ್ ಪ್ಲೇಸಲ್ಲಿ ಮಾಡೋಕ್ಕೆ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಈ ಪ್ಲೇಸ್ನ ಸೆಲೆಕ್ಷನ್ ಮಾಡ್ಕೊಂಡು ಹುಡ್ಕೊಂಡು ಬಂದಿದ್ದೀನಿ. ಈ ಕುಕ್ಕರ್ಗೆ ಹೋಗ್ತಾ ನೋಡೋಣ ಬನ್ನಿ. ಇದನ್ನು ಸೈಡ್ಗಿಟ್ಟು ಇದು ದಮ್ ಬರೋವರೆಗೂ ಫಿಶ್ ಫ್ರೈ ಮಾಡ್ತಾ ಇರೋಣ. ಈಗ ಫಿಶ್ ಫ್ರೈ ಮಾಡೋಕ್ಕೆ ಮೊದಲಿಗೆ ತವಾ ಇಡೋಣ. ಈ ತವಾ ಸ್ವಲ್ಪ ಬಿಸಿ ಆಗಲಿ. ಬಿಸಿ ಆದ ನಂತರ ಎಣ್ಣೆ ಹಾಕೋಣ. ಫಿಶ್ ಫ್ರೈ ಸ್ವಲ್ಪ ಜಾಸ್ತಿನೇ ಎಣ್ಣೆ ಬೇಕು, ಏಕೆಂದರೆ ಫಿಶ್ ಕಂಟಬಾರ್ದಲ್ಲ. ಎಣ್ಣೆ ಕಾದಿದೆ. ಈಗ ಫಿಶ್ನ ಈ ತವಾದ ಮೇಲೆ ಹಾಕೋಣ. ನೋಡಿ, ಇದು ನನ್ನ ಫೇವ್ರೇಟ್ ಫಿಶ್. ನೋಡಿ, ಮೊದಲನೇ ಫಿಶ್ ಅದು ಸಿಕ್ಕಿದೆ. ಫಿಶ್ ಬೇಯ್ತಾ ಇದೆ. ಈಗ ಫಿಶ್ಗೆ ಇದು ಇನ್ನೂ ನೀಟಾಗಿ ಬೇಯಲಿ ಅಂತ ಹೇಳಿ ಫಿಶ್ ಒಂದು ಕಡೆ ಬೇಯ್ತು. ಈಗ ತಿರುಗಿಸ್ಕೊತಾ ಇದ್ದೀನಿ ಇದನ್ನು. ಈಗ ಫಿಶ್ ಬೆಂದಿದೆ ಅನ್ಸುತ್ತೆ. ಈಗ ಇದನ್ನು ಪ್ಲೇಟ್ಗೆ ನಾವು ಸರ್ವ್ ಮಾಡ್ಕೊಳ್ಳೋಣ. ಎಷ್ಟು ಚೆನ್ನಾಗಿ ಉಪ್ಪು ಖಾರ ಹಿಡಿದಿದೆ ನೋಡಿ, ನೋಡೋಕ್ಕೆ ಚೆನ್ನಾಗಿದೆ ಇದು. ಇನ್ನು ಉಳಿದಿರೋ ಫಿಶ್ಗಳನ್ನ ಈಗ ಹಾಕಿ ಮತ್ತೆ ಫ್ರೈ ಮಾಡ್ಕೊಳ್ಳೋಣ. ಈಗ ಎರಡನೇ ಟ್ರಿಪ್ ಇದನ್ನು ಫಿಶ್ನ ಫ್ರೈ ಮಾಡೋಣ ಅಂತ ಹೇಳಿ ಹಾಕಿದ್ದೆ. ನೋಡಿ, ಎರಡನೇ ಟ್ರಿಪ್ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ಹೇಳಿ. ನೋಡಿ, ಎಷ್ಟು ನೀಟಾಗಿ ಆಗಿದೆ. ಬನ್ನಿ ನೋಡೋಣ ಹೇಗೆ ಬೆಂದಿದೆ ಅಂತ ಹೇಳಿ ನೋಡೋಣ. ಇದನ್ನು ನೋಡ್ತಾ ಇದ್ರೆ ನನಗೆ ಈಗ ಟೇಸ್ಟ್ ಮಾಡ್ದೆ ಇರೋಕ್ಕಂತೂ ಆಗ್ತಾಯಿಲ್ಲ, ಯಾಕೆಂದರೆ ನಾನು ಮೊದಲೇ ತುಂಬ ನಾನ್ ವೆಜ್ ಪ್ರಿಯೆ. ಅದಕ್ಕೋಸ್ಕರ ಇದನ್ನು ಸ್ವಲ್ಪ ಟೇಸ್ಟ್ ಮಾಡೋಣ ಬನ್ನಿ. ಮೊದಲು ಟೇಸ್ಟ್ ಮಾಡೋಣ, ಉಪ್ಪು ಹುಳಿ ಖಾರ ಹಿಡ್ದಿದ್ಯಾ ಅಂತೇಳಿ. ಆಮೇಲೆ ನೆಕ್ಸ್ಟ್ ಅದನ್ನು ಇದು ಮಾಡಿದ್ರೆ ಆಯಿತು. ತುಂಬ ಚೆನ್ನಾಗಿದೆ ಫಿಶ್ ಫ್ರೈ. ಎಷ್ಟು ಚೆನ್ನಾಗಿದೆ ಅಂದರೆ ಹುಳಿ ಉಪ್ಪು ಖಾರ ಎಲ್ಲ ನೀಟಾಗಿ ಹಿಡ್ದಿದೆ. ಎಷ್ಟು ಹದವಾಗಿ ಹಿಡ್ದಿದೆ, ತುಂಬ ಚೆನ್ನಾಗಿ ಹಿಡ್ದಿದೆ. ನಾನು ಮಾಡಿರೋ ಫಿಶ್ ಫ್ರೈ ಇಷ್ಟು ನೀಟಾಗಿ ಬಂದಿರೋದು ಇದೇ ಮೊದಲನೇ ಸಲ ಅನಿಸುತ್ತೆ. ಫಿಶ್ಶು ಲಾಸ್ಟ್ ಇದು ಮುಗಿದ ತಕ್ಷಣ ನೆಕ್ಸ್ಟು ಚಿಕನ್ ಮಾಡೋಣ. ಈಗ ಲಾಸ್ಟು ಫ್ರೈ ಆಗಿರೋ ಫಿಶ್ಗಳನ್ನ ಎತ್ಕೋತಾ ಇದ್ದೀನಿ ನೋಡಿ. ನಾವು ಮನೇಲಿ ಮಾಡೋ ಫಿಶ್ಗೂ ಇಲ್ಲಿಗೂ ತುಂಬ ವ್ಯತ್ಯಾಸ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ರೆಸ್ಟ್ ಬೇಕು ಅನ್ನಿಸ್ಬಿಡ್ತು ಫಿಶ್ ಫ್ರೈ ಮತ್ತು ಗೀ ರೈಸ್ನ ಮಾಡಿ. ಈಗ ಒಂದು 10 ಮಿನಿಟ್ಸ್ ರೆಸ್ಟ್ ಮಾಡಿದೆ. 10 ಮಿನಿಟ್ಸ್ ರೆಸ್ಟ್ ಆದಮೇಲೆ ಇವಾಗ ನಾನು ಇನ್ನು ಸಂಜೆ ಆದರೆ ಲೇಟ್ ಆಗಿಬಿಡುತ್ತೆ ಅಂತೇಳಿ ಮತ್ತೆ ಚಿಕನ್ ಚಾಪ್ಸ್ನ ಮಾಡೋಣ ಅಂತೇಳಿ ಹೊರಟೆ. ನಾನು ಚಿಕನ್ ಚಾಪ್ಸ್ಗೆ ನಾಟಿ ಸ್ಟೈಲಲ್ಲಿ ನಾನು ಚಿಕನ್ ಚಾಪ್ಸ್ನ ಮಾಡೋದು. ನಮ್ಮ ಗೌಡ್ರ ಸ್ಟೈಲಲ್ಲಿ ಆ್ಯಕ್ಚುಲಿ ಚಿಕನ್ ಚಾಪ್ಸ್ ಮಾಡೋದು. ನನಗೆ ನನ್ನ ತಾಯಿ ಹೇಳ್ಕೊಟ್ಟಿದ್ದು ಮಸಾಲೆ ಇದು. ನಾನು ಹಾಕೋದು ಮನೇಲಿ ರೆಗ್ಯುಲರಾಗಿ. ಅದನ್ನು ನಿಮಗೂ ತೋರಿಸೋಣ ಅಂತ ಹೇಳಿ ತೋರಿಸ್ತಾ ಇದ್ದೀನಿ. ಚಿಕನ್ ಚಾಪ್ಸ್ಗೆ ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಸ್ವಲ್ಪ ಕಾಳುಮೆಣಸು, ಅರಿಶಿನ, ಈರುಳ್ಳಿ, ಟೊಮೊಟೊ, ಪುದೀನ ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು, ಕಾಯಿ, ಹಸಿರು ಮೆಣಸಿನಕಾಯಿ, ಇಷ್ಟು ಮಸಾಲೆಗಳನ್ನ ನಾನು ಚಿಕನ್ ಚಾಪ್ಸ್ಗೆ ಹಾಕ್ತೀನಿ. ಇದನ್ನೆಲ್ಲ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬರೋಣ. ಈಗ ಚಿಕನ್ ಚಾಪ್ಸ್ಗೆ ನಾನು ಮಸಾಲೆಗಳನ್ನ ಹುರಿದುಬಿಟ್ಟು ರುಬ್ಕೊಂಡ್ಬಂದಿದ್ದೀನಿ ನೋಡಿ. ಈಗ ರುಬ್ಕೊಂಡಿರೋ ಮಸಾಲೆನೇ ಇದು ಸೈಡ್ಗೆ ತಿಳ್ಕೊಳ್ಳೋಣ. ಈಗ ಮೊದಲಿಗೆ ಚಿಕನ್ ಚಾಪ್ಸ್ನ ಮಾಡೋಕ್ಕೆ ಬಾಣಲಿನ ಸ್ಟವ್ ಮೇಲೆ ಇಡ್ತಾ ಇದ್ದೀನಿ. ಈ ಬಾಣಲೆ ಎಲ್ಲ ನೀರೆಲ್ಲ ಕಾಯ್ದು ಇದಕ್ಕೆ ಎಣ್ಣೆ ಬಿಡೋಣ. ನೆಕ್ಸ್ಟು ಮೊದಲಿಗೆ ಚಿಕನ್ ಚಾಪ್ಸ್ಗೆ ಒಂದು 4ರಿಂದ 5 ಟೇಬಲ್ ಸ್ಪೂನ್ ಎಣ್ಣೆ ಬಿಡೋಣ. ಯಾಕೆ ಅಂತಂದರೆ ಚಿಕನ್ಗೆ ಸ್ವಲ್ಪ ಎಣ್ಣೆ ಜಾಸ್ತಿ ಇದ್ದರೆ ಚೆನ್ನಾಗಿ ಆಗುತ್ತೆ. ಆಯಿತು. ಇವಾಗ ಕಾದಿರೋ ಎಣ್ಣೆಗೆ ನಾನು ಮೊದಲೇ ತೊಳೆದಿಟ್ಕೊಂಡಿದ್ದೆ ಈ ಚಿಕನ್ನ. 1 kg ಚಿಕನ್ ತೊಗೊಂಡಿದ್ದೀನಿ ನಾನು ಇವತ್ತು ಚಿಕನ್ ಚಾಪ್ಸ್ ಮಾಡೋದಕ್ಕೆ. ಚಿಕನ್ ಹಾಕಿದ ತಕ್ಷಣ ನೆಕ್ಸ್ಟು ಸ್ವಲ್ಪ ಹೊತ್ತು ಫ್ರೈ ಆದಮೇಲೆ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಈಗ ಚಿಕನ್ ಹಾಕಿದ್ನಲ್ಲ, ಎಷ್ಟು ನೀರು ಸುಂಡಿದೆ. ಅಯ್ಯೋ, ನೀರು ನೋಡಿ ಎಷ್ಟೊಂದು ನೀರು ಬಿಟ್ಕೊಂಡ್ಬಿಟ್ಟಿದೆ ಚಿಕನ್ನಲ್ಲಿ. ಇದನ್ನು ನೀರು ಚೆನ್ನಾಗಿ ಸುಂಡಿದ್ರೆ ಮಾತ್ರ ನಮಗೆ ಚಿಕನ್ ಟೇಸ್ಟ್ ಕೊಡೋದು, ನಾವು ಹಾಕಿರೋ ಮಸಾಲೆಗೆ. ಅದಕ್ಕೆ ನೀರು ನೋಡೋಣ ಬನ್ನಿ. ಈಗ ನೋಡಿ, ಈಗ ಚಿಕನ್ ಎಷ್ಟು ನೀಟಾಗಿ ಬೆಂದಿದೆ ಅಂದರೆ ಎಣ್ಣೆ ಬಿಟ್ಕೊಳ್ಳೋವರೆಗೂ ಈ ಚಿಕನ್ ಬೆಂದರೆ ತುಂಬ ಟೇಸ್ಟಾಗಿರುತ್ತೆ ಅಂತ ಹೇಳಿ. ಈಗ ಎಣ್ಣೆ ಬಿಟ್ಕೊಬಂದಿದೆ ಚಿಕನ್ನು. ನಾವೀಗ ಚಿಕನ್ ನಾನು ಹುರಿದು ರುಬ್ಬಿರೋ ಅಂಥ ಮಸಾಲ, ನಾನೇ ಮಾಡಿರೋಂಥ ಮಸಾಲ, ಇದನ್ನು ಈಗ ಚಿಕನ್ಗೆ ಹಾಕಿ ಮಿಕ್ಸ್ ಮಾಡೋಣ.
ಚಿಕನ್ಗೆ ಮಸಾಲೆ ಹಾಕಿದ್ಮೇಲೆ ನೋಡಿ ಇದು ಎಷ್ಟು ಗ್ರೀನಿಶ್ ಆಗಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ ಅಂತ ಹೇಳಿ ನೋಡಿ. ಸಿಮೆಣ್ಸಿಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀವಲ್ಲ ಅದಕ್ಕೆ ಇಷ್ಟು ಗ್ರೀನಿಶ್ ಆಗಿ ಮಸಾಲೆ ಬಂದಿದೆ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡೋದಕ್ಕೆ ಎಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋದಕ್ಕೆ ಇನ್ನೂ ಎಷ್ಟು ಚೆನ್ನಾಗಿರುತ್ತೆ ಅಲ್ಲ. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ ಅನಿಸುತ್ತೆ ಅಲ್ವಾ. ಹಾಕಿ ಬೇಯೋಕೆ ಇಟ್ಟಿದ್ದೆ. ನೋಡೋಣ ಬನ್ನಿ ಹೇಗೆ ಬೆಂದಿದೆ ಅಂತ. ವಾವ್, ಮಸಾಲೆ ನೋಡಿ, ಮಸಾಲೆನೂ ಎಣ್ಣೆ ಎಲ್ಲ ಬಿಟ್ಕೊಂಡು ಬೇಯ್ಕೊಂಡು ಬಂದಿದೆ. ಎಷ್ಟು ಸ್ಮೆಲ್ ಘಮ ಘಮ ಅಂತ ಇದೆ. ಸೂಪರಾಗಿದೆ ಸ್ಮೆಲ್ ಅಂತೂ. ಮಸಾಲೆ ಬೆಂದಿರೋದ್ರಿಂದ ಸ್ವಲ್ಪ ನೀರನ್ನ ಈಗ ಮಿಕ್ಸಿ ಜಾರ್ನಲ್ಲಿ ಇತ್ತಲ್ಲ ಅದನ್ನು ತೊಳ್ಕೊಂಡು ನಿಮಗೆ ಗ್ರೇವಿ ಎಷ್ಟು ಬೇಕಂತ ಹೇಳಿ ಅಷ್ಟು ಹಾಕಿ ನಾವು ನೀರನ್ನ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಚಿಕನ್ ಫೈನಲ್ ಸ್ಟೇಜಲ್ಲಿದೆ. ನಮ್ಮ ಸೂರ್ಯಾಸ್ತ ಆಗ್ತಾ ಇದೆ. ಅಂದರೆ ನಾನು ಆಲ್ಮೋಸ್ಟ್ ಸ್ಟಾರ್ಟ್ ಮಾಡಿದ್ದೆ ಲೇಟ್ ಮಾಡಿದೆ. ನೋಡಿ ಸೂರ್ಯಾಸ್ತ ಆಗ್ತಾ ಇದೆ. ಸನ್ಸೆಟ್ಟಲ್ಲಿ ಈ ಚಿಕನ್ ಮಾಡ್ತಾ ಇರೋದು ಈ ಹೊಳೆ ಪಕ್ಕದಲ್ಲಿ ಈ ಗ್ರೀನರಿ ಪ್ಲೇಸಲ್ಲಿ ಎಂಥ ಪ್ಲೇಸಲ್ಲಿ ಮಾಡ್ತಾ ಇದ್ದೀನಿ ಅಂದರೆ ತುಂಬ ಚೆನ್ನಾಗಿದೆ. ನೋಡೋಣ ನೋಡಿ ಫೈನಲ್ ಆಗಿ ಏನು ಚಿಕನ್ ಬೆಂದಿದೆ. ವಾವ್, ಚಿಕನ್ ಕಂಪ್ಲೀಟಾಗಿ ಆಗಿದೆ, ಕಂಪ್ಲೀಟಾಗಿ ಬೆಂದಿದೆ. ಈಗ ಇನ್ನೊಂದು ಸಲ ಇದನ್ನು ರುಚಿ ನೋಡಿ ಇದನ್ನು ಒಂದು 10 ನಿಮಿಷ ಬಿಟ್ಟು ಸರ್ವ್ ಮಾಡ್ಕೊಳ್ಳೋಣ. ನಾವು ರುಚಿ ನೋಡೋಣ ಬನ್ನಿ. ವಾವ್, ಮಸಾಲೆ ಎಲ್ಲ ನೀಟಾಗಿ ಹಿಡಿದಿದೆ. ತುಂಬ ಚೆನ್ನಾಗಿದೆ. ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿದಿದೆ. ಎಣ್ಣೆ ಬಿಟ್ಕೊಂಡು ಬಂದಿದೆ. ಮತ್ತು ಚಿಕನು ತುಂಬ ನೀಟಾಗಿ ಬೆಂದಿದೆ. ಇಲ್ಲಿ ನೋಡಿ ಚಿಕನ್ ಎಷ್ಟು ನೀಟಾಗಿ ಬೆಂದಿದೆ ಅಂತ ಹೇಳಿ. ತುಂಬ ನೀಟಾಗಿ ಬಂದಿದೆ. ಈಗ ಇದನ್ನು ಒಂದು 10 ನಿಮಿಷ ಇಟ್ಬಿಟ್ಟು ನಾವು ಮಾಡಿರೋ ಗೀ ರೈಸ್, ಫಿಶ್ ಫ್ರೈ ಮತ್ತು ಚಿಕನ್ ಚಾಪ್ಸ್ ಜೊತೆ ಊಟ ಮಾಡೋಣ. ಬನ್ನಿ ಎಲ್ಲರೂ ಊಟ ಮಾಡೋಣ. ಫ್ರೆಂಡ್ಸ್, ನಾನು ಫೈನಲಾಗಿ ಏನೇನು ಕುಕ್ ಮಾಡಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತೀನಿ ನೋಡಿ. ಮೊದಲಿಗೆ ಗೀ ರೈಸ್ ಮಾಡಿದೆ, ಆಮೇಲೆ ಫಿಶ್ ತವಾ ಫ್ರೈ ಮಾಡಿದೆ, ಈ ಚಿಕನ್ ಚಾಪ್ಸ್ ಮಾಡಿದೆ, ಮತ್ತು ಮೊಸರು ಬಜ್ಜಿ, ಸೌತೆಕಾಯಿ ಇದೆಲ್ಲ ನಾವು ಸೈಡ್ಸ್ಗೆ ಇಟ್ಕೊಂಡಿದ್ದೀವಿ. ಇಷ್ಟು ನಾನು ಮಾಡಿರೋ ಇವತ್ತು ಫುಡ್ ಪ್ರಿಪ್ರೇಷನ್. ಟೇಸ್ಟ್ ಮಾಡೋಣ ಬನ್ನಿ ಹೇಗಿದೆ ಅಂತ ಹೇಳಿ. ಗೀ ರೈಸ್ ಅಂತೂ ಎಷ್ಟು ಚೆನ್ನಾಗಿದೆ ಅಂದರೆ ಪಲಾವ್ ಥರ ಆಗಿದೆ. ಅನ್ನ ಉದುದ್ರಾಗಿದೆ ನೋಡಿ ಎಷ್ಟು ನೀಟಾಗಿದೆ ಅಂತ ಹೇಳಿ. ಇನ್ನು ಈ ಗೀ ರೈಸ್ಗೆ ಚಾಪ್ಸ್ ಹಾಕೊಂಡು ತಿಂತಾಯಿದ್ರೆ ಸೂಪರಾಗಿದೆ. ಇನ್ನು ಫಿಶ್ ಕಬಾಬ್ ನಿಮ್ಗೆ ಆವಾಗಲೇ ತೋರಿಸ್ದೆ. ಫಿಶ್ ಫ್ರೈನಾಗ ಎಷ್ಟು ನೀಟಾಗಿದೆ ಅಂತ ಹೇಳಿ ಆವಾಗಲೇ ತೋರಿಸ್ದೆ. ನಾನಿವಾಗ ಊಟ ಮಾಡ್ತಾ ಇರೋದ್ರ ಜೊತೆಗೆ ಸನ್ಸೆಟ್ ಆಗ್ತಾಯಿದೆ ನೋಡಿ. ಅಲ್ಲಿ ಎಷ್ಟು ಸನ್ಸೆಟ್ ಎಷ್ಟು ನೀಟಾಗಿ ಕಾಣಿಸ್ತಾ ಇದ್ದಾನೆ ಸೂರ್ಯ. ಆ ಸೂರ್ಯನ ಬೆಳಕಲ್ಲಿ ನಾನು ಇಲ್ಲಿ ಊಟ ಮಾಡ್ತಾ ಇದ್ದೀನಿ. ನನಗೆ ಎಂಥ ಖುಷಿ ಕೊಡ್ತಾ ಇದೆ ಅಂದರೆ ಈ ಜಾಗ ತುಂಬ ಖುಷಿ ಕೊಡ್ತಾ ಇದೆ. ನೀವು ಈ ಥರ ವೀಕ್ಲಿ ಒಂದು ಸಲ ಇಲ್ಲ ಮಂತ್ಲಿ ಒಂದು ಸಲ ಈ ಥರ ಹೊರಗಡೆ ಬಂದು ಊಟ ಮಾಡಿಕೊಂಡು ಅಡುಗೆ ಮಾಡಿಕೊಂಡು ಊಟ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನಾನು ಮೊದಲನೇ ವಿಡಿಯೋ ಆ್ಯಕ್ಚುಲಿ ಇದನ್ನು ಮಾಡಿರೋದು. ಬಟ್ ತುಂಬ ಖುಷಿ ಆಯ್ತು ನನಗೆ ಈ ವಿಡಿಯೋ ಮಾಡಿರೋದು. ತುಂಬ ಹ್ಯಾಪಿ ಆಯಿತು. ಚೆನ್ನಾಗಿದೆ, ಫುಡ್ಡು ಚೆನ್ನಾಗಾಗಿದೆ, ಮತ್ತು ಒಳ್ಳೆ ವ್ಯೂವಲ್ಲಿ ಮಾಡಿದ್ದೀನಿ. ಎಲ್ಲ ತುಂಬ ಖುಷಿ ಆಯ್ತು ನನಗೆ ಈ ವಿಡಿಯೋ. ಎಲ್ಲರೂ ನನ್ನ ವಿಡಿಯೋನ ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ. ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ.